ಪಾಕಿಸ್ತಾನಕ್ಕೆ ನೆರವು ನೀಡ್ತಾ ಇದೆ ಅಂತೇಳಿ ಒಮರ್ ಅಬ್ದುಲ್ಲಾ ಅವರು ನೇರವಾಗಿ IMF ಟೀಕೆ ಮಾಡ್ತಾ ಇದ್ದಾರೆ. ಮತ್ತು RSS ಸಹಿತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೂ ಸಹಿತ ಒತ್ತಾಯ ಮಾಡ್ತದೆ, ಮಾರು ಕೊಡಬೇಡ್ರಿ, ಸಾಲ ಕೊಡಬೇಡ್ರಿ ಅಂತೇಳಿ. ಆದರೆ ಅವರು ಬಿಡ್ತಾರೇನ್ರಿ? ಅದು ಇನ್ನೊಂದು ಮಾತ್ರ ಇಲ್ಲೇ ಬರ್ತದೆ. ಈ ಕಾಂಗ್ರೆಸ್ ಒಂದು ಟೀಕೆ ಮಾಡೋದ ಬಿ ಜೆ ಪಿ ಇದು ಆ ಸಭೆಯಲ್ಲಿತ್ತು, ಅದ್ರ ಪ್ರತಿಭಟನೆ ಮಾಡಿ ಹೊರಗೆ ಬಂತು ಅಂತೇಳಿ ನಾವು ನ್ಯೂಸ್ ನೋಡಿದ್ವಿ. ಆ ನ್ಯೂಸ್ ಪ್ರಕಾರ ಹೌದು, ಹೊರಗೆ ಯಾಕೆ ಬರಬೇಕಾಗಿತ್ತು, ಅಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು, ಅದ್ರ ವಿರುದ್ಧ ಮತ ಹಾಕಬೇಕಾಗಿತ್ತು ಅನ್ನುವಂಥದ್ದು ಒಂದು ಸಲಹೆಯನ್ನು ನಮ್ಮ ಜಯರಾಮ್ ರಮೇಶ್ ಅವರು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಜಯರಾಮ್ ರಮೇಶ್ ಅವರು ಕೊಡ್ತಾರೆ. ಆದರೆ ಅದಕ್ಕೆ ನಮ್ಮ BJP ಚೆಲ್ಲದವ್ರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಹಂಗಿಲ್ಲದು, ಸಭೆಯಲ್ಲಿ ಮತ ಹಾಕೋದಿಲ್ಲ, ಅದು ವಿರೋಧ ಮಾಡೋದಷ್ಟೇ, ವಿರೋಧ ಮಾಡಿ ಬಂದ್ವಿ ನಾವು, ಮತ ಹಾಕೋದು ನಮಗಿಲ್ಲ, ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. IMFನಿಂದ ಸಾಲ ನೀಡಬಾರದೆಂದು ಒತ್ತಾಯಿಸಿ ಸಭೆಯಲ್ಲಿ ಮತ ಚಲಾಯಿಸುವ ಅವಕಾಶ ಯಾವುದೇ ದೇಶಕ್ಕೆ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅದನ್ನೂ ಇಲ್ಲೋ ಗೊತ್ತಿಲ್ಲ, ಇರ್ಬೋದು. ಒಬ್ಬ ಏನಪ್ಪ ರೆಸ್ಪೆಕ್ಟೆಡ್ ರಮೇಶ್, ನಮ್ಮ ಏನಪ್ಪ ಜಯರಾಮ್ ರಮೇಶ್ ಅವರು ಹೇಳ್ತಾ ಇದ್ದಾರೆ ಮೋಸ್ಟ್ ಪ್ರಾಬಬ್ಲಿ. ಮತ್ತು ಈಗ ಕೊಡೋದಕ್ಕೆ ಸಭೆ ನಡೆಸ್ತಾ ಇದ್ದಾರೆ ಅಂದಾಗ ಅದಕ್ಕೆ ಮತ ಹಾಕಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಬೇಡದು ಮತ ಇರ್ಬೋದಲ್ಲ, ಅದೇನೂ ಇರಲಿ. ಇನ್ನೂ ಅಷ್ಟು ವಿರೋಧ ಮಾಡುವಂಥದ್ದು BJP ಮಾಡಬೇಕಾಗಿತ್ತು, ಮಾಡಿ ಅನ್ನೋದಷ್ಟೇ ಉದ್ದೇಶದ ತಿಳ್ಕೊಂಡಿದ್ರಲ್ಲೇ. ಏನೋ ಆಗಲಿ IMF ಮಾತ್ರ ಮಾಡಿದ್ದು ಈ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೆ ಇನ್ನಷ್ಟು ಏನಪ್ಪ ಅಂದ್ರೆ ಒಂದಿಷ್ಟು ನಮ್ಮ ಭಾರತ ಜೊತೆಗೆ ಇನ್ನಷ್ಟು ತೆಕ್ಕಾಡೋದಕ್ಕೆ, ಘರ್ಷಣೆಗೆ ಕಾರಣೀಭೂತ ಆಗುವುದು, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಈಗಾಗಲೇ ಸೀಸ್ಫೈರ್ ಮಾಡ್ದಂತ ಒಪ್ಪಿಕೊಂಡ ಮತ್ತೆ ಕ್ಷಣದ ಯುದ್ಧಕ್ಕೆ ನಿಂತದ ನಮ್ಮ ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನಕ್ಕೆ ಈ ನೆರವು ಇದ್ದಿದ್ದು ಮತ್ತು ಯುದ್ಧ ಮಾಡೋದಕ್ಕೆ ಒಂದು ಏನಪ್ಪ ಅಂದ್ರೆ ಆತ್ಮಸ್ಥೈರ್ಯ ಕೊಟ್ಟಿದ್ದರಿಂದಾಗಿ ಮತ್ತು ಈ ಭಾಗದಲ್ಲೇ ದಕ್ಷಿಣ ಏಷ್ಯಾದಲ್ಲೇ ಅಸ್ಥಿರತೆ ಮತ್ತೆ ಬೆಳ್ಕೊಂಡು ಹೋಗುವಂಥದ್ದು, ಜೊತೆಗೆ ಚೀನಾನು ಸಹಿತ ಇದಕ್ಕೆ ಸಪೋರ್ಟಾಗಿ ನಿಲ್ಲುವಂಥ ಸಾಧ್ಯತೆಗಳು